ಹಲೋ ಸ್ನೇಹಿತರೆ, ನೀವು ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯಲು ಕೇವಲ ವಂಶವೃಕ್ಷವೊಂದೇ ಸಾಕು ಎಂದು ಭಾವಿಸುತ್ತಿದ್ದರಾ? ಆದರೆ ಅದು ಸಂಪೂರ್ಣವಾಗಿ ತಪ್ಪು. ನಿಮ್ಮ ಹಕ್ಕನ್ನು ಸಾಬೀತುಪಡಿಸಲು ಅಗತ್ಯವಾದ ದಾಖಲೆಗಳಿಲ್ಲದಿದ್ದರೆ ನಿಮ್ಮ ಆಸ್ತಿ ನಿಮ್ಮ ಕೈಯಿಂದ ಜಾರಿ ಹೋಗಬಹುದು ಮತ್ತು ಇದು ನಿಮ್ಮ ಕುಟುಂಬಕ್ಕೆ ದೊಡ್ಡ ನಷ್ಟವನ್ನುಂಟು ಮಾಡಬಹುದು. ಇದು ನಿಮಗೆ ಬೇಡವಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ರಹಸ್ಯ ದಾಖಲೆಗಳನ್ನು ಬಹಿರಂಗಪಡಿಸುತ್ತೇನೆ. ಇದನ್ನು ನೋಡಿದರೆ ನಿಮ್ಮ ಆಸ್ತಿ ಸುರಕ್ಷಿತವಾಗುತ್ತದೆ. ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಂತಹ ಮುಖ್ಯ ಮಾಹಿತಿಗಳು ನಿಮಗೆ ಮಿಸ್ ಆಗಬಾರದು. ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಶೇರ್ ಮಾಡಿ. ನಿಮ್ಮ ಕುಟುಂಬದಲ್ಲಿ ಇಂತಹ ಸಮಸ್ಯೆ ಎದುರಾಗಿದೆಯಾ? ಈಗ ಮುಖ್ಯ ವಿಷಯಕ್ಕೆ ಬರೋಣ. ಪಿತ್ರಾರ್ಜಿತ ಆಸ್ತಿಯಲ್ಲೂ ಕಾನೂನುಬದ್ಧವಾಗಿ ಪಡೆಯಲು ಕೇವಲ ವಂಶವೃಕ್ಷ ಒಂದೇ ಸಾಕಲ್ಲ. ಅದರೊಂದಿಗೆ ಹಲವು ಮುಖ್ಯ ದಾಖಲೆಗಳು ಅಗತ್ಯವಾಗಿರುತ್ತವೆ. ಇಲ್ಲದಿದ್ದರೆ ನಿಮ್ಮ ಹಕ್ಕುಗಳು ಕಳೆದು ಹೋಗಬಹುದು ಮತ್ತು ಕಾನೂನು ಸಮಸ್ಯೆಗಳು ಉಂಟಾಗಬಹುದು. ಹಾಗಾದರೆ ಯಾವ ದಾಖಲೆಗಳು ಬೇಕು ಎಂದು ನೋಡೋಣ. ಮೊದಲನೆಯದಾಗಿ, ಮೂಲ ಮಾಲೀಕರ ಮರಣ ಪ್ರಮಾಣಪತ್ರ ಅತ್ಯಗತ್ಯವಾಗಿದೆ. ಅಂದರೆ ಆಸ್ತಿ ಯಾರ ಹೆಸರಿನಲ್ಲಿದೆಯೋ ಅವರು ನಿಧನರಾಗಿದ್ದಾರೆ ಎಂಬುದನ್ನು ಸಾಬೀತುಪಡಿಸುವ ಸರ್ಕಾರದ ಅಧಿಕೃತ ದಾಖಲೆ. ಇದು ಗ್ರಾಮ ಪಂಚಾಯಿತಿ ಅಥವಾ ನಗರ ಪಾಲಿಕೆಯಿಂದ ಪಡೆಯಬಹುದು ಮತ್ತು ಇದು ನಿಮ್ಮ ವಾರಸುದಾರತ್ವದ ಮೊದಲ ಹಂತವಾಗಿದೆ. ಏಕೆಂದರೆ ಇದಿಲ್ಲದಿದ್ದರೆ ಮುಂದಿನ ಕ್ರಮಗಳು ಸಾಧ್ಯವೇ ಇಲ್ಲ. ಈಗ ಎರಡನೆಯದು, ಸರ್ವೇಯರ್ ಸರ್ಟಿಫಿಕೇಟ್ ಅಥವಾ ವಂಶವೃಕ್ಷದ ದೃಢೀಕರಣ. ಇದನ್ನು ಕಂದಾಯ ಇಲಾಖೆಯಿಂದ ಅಥವಾ ತಹಸೀಲ್ದಾರ್ ಕಚೇರಿಯಿಂದ ಪಡೆಯಬೇಕು. ಇದರಲ್ಲಿ ಮೃತ ವ್ಯಕ್ತಿಗೆ ಎಷ್ಟು ಕಾನೂನು ವಾರಸುದಾರರು ಇದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿರುತ್ತದೆ ಮತ್ತು ಇದು ಕುಟುಂಬದ ಸದಸ್ಯರ ನಡುವೆ ಆಸ್ತಿ ಹಂಚಿಕೆಗೆ ಮುಖ್ಯ ಆಧಾರವಾಗುತ್ತದೆ. ಹಲವು ಸಂದರ್ಭಗಳಲ್ಲಿ ಈ ದಾಖಲೆಯಿಂದಾಗಿ ವಿವಾದಗಳು ತಪ್ಪಬಹುದು ಮತ್ತು ಪ್ರಕ್ರಿಯೆ ಸುಗಮವಾಗುತ್ತದೆ. ಮೂರನೆಯದಾಗಿ, ಮೂಲ ಕ್ರಯಪತ್ರ ಅಥವಾ ಹಕ್ಕುಪತ್ರ ಬೇಕು. ಇದು ಆಸ್ತಿ ಹಿರಿಯರಿಗೆ ಹೇಗೆ ಬಂದಿತು ಎಂಬುದನ್ನು ವಿವರಿಸುತ್ತದೆ. ಅಂದರೆ ಅವರದನ್ನು ಖರೀದಿಸಿದ್ದರಾ ಅಥವಾ ದಾನವಾಗಿ ಪಡೆದಿದ್ದರಾ ಅಥವಾ ಇನ್ನೊಂದು ರೂಪದಲ್ಲಿ ಬಂದಿದ್ದರಾ ಎಂಬುದನ್ನು ಸೇಲ್ ಡೀಡ್ ಅಥವಾ ಗಿಫ್ಟ್ ಡೀಡ್ ಮೂಲಕ ಸಾಬೀತುಪಡಿಸಬೇಕು. ಇದು ಆಸ್ತಿಯ ಮೂಲದ ಬಗ್ಗೆ ಸ್ಪಷ್ಟತೆ ನೀಡುತ್ತದೆ ಮತ್ತು ಯಾವುದೇ ತಪ್ಪು ದಾಖಲೆಗಳನ್ನು ತಪ್ಪಿಸುತ್ತದೆ. ಇದರೊಂದಿಗೆ ಆಸ್ತಿಯ ಇತಿಹಾಸವನ್ನು ಪರಿಶೀಲಿಸಿ ಅದು ಕಾನೂನುಬದ್ಧವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬಹುದು. ನಾಲ್ಕನೆಯದು, ಪಹಣಿ ಅಥವಾ ಖಾತೆಯ ದಾಖಲೆಗಳು. ಇದು ಆಸ್ತಿಯ ಪ್ರಸ್ತುತ ಸ್ಥಿತಿಯನ್ನು ತೋರಿಸುತ್ತದೆ. ಅಂದರೆ ಅದು ಯಾರ ಹೆಸರಿನಲ್ಲಿದೆ, ಅದರ ವಿಸ್ತೀರ್ಣ ಎಷ್ಟು ಮತ್ತು ಯಾವುದೇ ಬದಲಾವಣೆಗಳು ಆಗಿವೆಯೇ ಎಂಬುದನ್ನು ವಿವರಿಸುತ್ತದೆ. ಇತ್ತೀಚಿನ ಆರ್ಟಿಸಿ ಅಥವಾ ರೈಟ್ಸ್ ಆ್ಯಂಡ್ ಟೆನೆನ್ಸಿ ಸರ್ಟಿಫಿಕೇಟ್ ಮತ್ತು ಖಾತೆ ಪ್ರಮಾಣಪತ್ರಗಳು ಕೂಡ ಬೇಕಾಗುತ್ತವೆ. ಇವುಗಳಿಂದ ಆಸ್ತಿಯ ಮಾಲೀಕತ್ವದ ಸಂಪೂರ್ಣ ಚಿತ್ರಣ ಸಿಗುತ್ತದೆ ಮತ್ತು ಯಾವುದೇ ವಿವಾದಗಳನ್ನು ಮುಂಚಿತವಾಗಿ ಪರಿಹರಿಸಬಹುದು. ಐದನೆಯದು, ಆಸ್ತಿ ತೆರಿಗೆ ಪಾವತಿ ರಶೀದಿಗಳು. ಇದು ಸರ್ಕಾರಕ್ಕೆ ಪಾವತಿಸಬೇಕಾದ ತೆರಿಗೆಗಳು ಬಾಕಿ ಇಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಇತ್ತೀಚಿನ ವರ್ಷಗಳ ರಶೀದಿಗಳು ಅತ್ಯಗತ್ಯವಾಗಿರುತ್ತವೆ, ಏಕೆಂದರೆ ತೆರಿಗೆ ಬಾಕಿ ಇದ್ದರೆ ಆಸ್ತಿ ಹಸ್ತಾಂತರ ಪ್ರಕ್ರಿಯೆ ನಿಲ್ಲಬಹುದು ಮತ್ತು ಇದು ನಿಮ್ಮ ಹಕ್ಕನ್ನು ದೃಢಪಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಇದರೊಂದಿಗೆ ನೀವು ಆಸ್ತಿಯ ಮೇಲಿನ ಯಾವುದೇ ಲೋನ್ ಅಥವಾ ಮಾರ್ಟ್ಗೇಜ್ ದಾಖಲೆಗಳನ್ನು ಕೂಡ ಪರಿಶೀಲಿಸಿ ಅದು ಕ್ಲಿಯರ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಏಕೆಂದರೆ ಹಲವು ಸಂದರ್ಭಗಳಲ್ಲಿ ಹಳೆಯ ಲೋನ್ಗಳು ಸಮಸ್ಯೆಯನ್ನುಂಟು ಮಾಡಬಹುದು. ಇದರ ಜೊತೆಗೆ ನೀವು ಆಸ್ತಿಯ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅನ್ನು ಪಡೆಯಬೇಕು. ಇದು ಆಸ್ತಿಯ ಮೇಲೆ ಯಾವುದೇ ಕಾನೂನು ಸಮಸ್ಯೆಗಳು ಅಥವಾ ಹಕ್ಕುಗಳು ಇಲ್ಲ ಎಂಬುದನ್ನು ದೃಢೀಕರಿಸುತ್ತದೆ ಮತ್ತು ಇದನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಪಡೆಯಬಹುದು. ಇದು ನಿಮ್ಮ ಆಸ್ತಿಯನ್ನು ಸುರಕ್ಷಿತಗೊಳಿಸುವಲ್ಲಿ ಬಹಳ ಮುಖ್ಯವಾಗಿದೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಕುಟುಂಬದ ಸದಸ್ಯರ ನಡುವಿನ ರಿಲೀಸ್ ಡೀಡ್ ಅಥವಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಇದು ಇತರ ವಾರಸುದಾರರು ನಿಮ್ಮ ಹಕ್ಕಿಗೆ ಅಡ್ಡಿಪಡಿಸುವುದಿಲ್ಲ ಎಂಬುದನ್ನು ಸಾಬೀತಪಡಿಸುತ್ತದೆ. ಹಲವು ಕುಟುಂಬಗಳಲ್ಲಿ ವಿವಾದಗಳು ಉಂಟಾಗುವುದು ಇದರ ಕೊರತೆಯಿಂದಾಗಿ. ಹಾಗಾಗಿ ಇದನ್ನು ಮರೆಯದಿರಿ. ಮತ್ತು ನೀವು ಆಸ್ತಿಯನ್ನು ಹಂಚಿಕೊಳ್ಳುವಾಗ ಪಾರ್ಟಿಷನ್ ಡೀಡ್ ಅನ್ನು ರಿಜಿಸ್ಟರ್ ಮಾಡಿಸಿ. ಇದು ಪ್ರತಿಯೊಬ್ಬರ ಹಕ್ಕನ್ನು ಸ್ಪಷ್ಟಗೊಳಿಸುತ್ತದೆ ಮತ್ತು ಭವಿಷ್ಯದ ಸಮಸ್ಯೆಗಳನ್ನು ತಪ್ಪಿಸುತ್ತದೆ. ಈ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸುವಾಗ ನೀವು ವಕೀಲರ ಸಹಾಯವನ್ನು ಪಡೆಯಿರಿ, ಏಕೆಂದರೆ ಕಾನೂನು ಪ್ರಕ್ರಿಯೆಗಳು ಸಂಕೀರ್ಣವಾಗಿರಬಹುದು ಮತ್ತು ಸಣ್ಣ ತಪ್ಪುಗಳು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಉದಾಹರಣೆಗೆ, ನೀವು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದಿದ್ದರೆ ಆಸ್ತಿ ಮಾರಾಟದ ಸಂದರ್ಭದಲ್ಲಿ ಸಮಸ್ಯೆಯಾಗಬಹುದು ಅಥವಾ ಬ್ಯಾಂಕ್ ಲೋನ್ ಪಡೆಯುವಾಗ ಅಡ್ಡಿಯಾಗಬಹುದು. ಹಾಗಾಗಿ ಮೊದಲೇ ಎಲ್ಲವನ್ನು ಸಿದ್ಧಪಡಿಸಿಕೊಳ್ಳಿ ಮತ್ತು ನೆನಪಿರಲಿ, ಈ ದಾಖಲೆಗಳು ಕೇವಲ ಪಿತ್ರಾರ್ಜಿತ ಆಸ್ತಿಗೆ ಮಾತ್ರವಲ್ಲದೆ ಇತರ ಆಸ್ತಿ ಸಂಬಂಧಿತ ವ್ಯವಹಾರಗಳಿಗೂ ಮುಖ್ಯವಾಗಿರುತ್ತವೆ. ಉದಾಹರಣೆಗೆ, ನೀವು ಆಸ್ತಿಯನ್ನು ಮಾರಾಟ ಮಾಡುವಾಗ ಅಥವಾ ವಿಮಾ ಪಾಲಿಸಿ ಪಡೆಯುವಾಗ ಇವುಗಳು ಬೇಕಾಗುತ್ತವೆ. ಇದರೊಂದಿಗೆ ನೀವು ಆಸ್ತಿಯ ಸರ್ವೆ ನಂಬರ್ ಮತ್ತು ಹದ್ದುಗಳನ್ನು ಕೂಡ ದೃಢೀಕರಿಸಿ, ಏಕೆಂದರೆ ಹಲವು ಸಂದರ್ಭಗಳಲ್ಲಿ ಅತಿಕ್ರಮಣಗಳು ಸಮಸ್ಯೆಯಾಗುತ್ತವೆ ಮತ್ತು ಸರ್ಕಾರದ ನೂತನ ನಿಯಮಗಳ ಪ್ರಕಾರ ಡಿಜಿಟಲ್ ದಾಖಲೆಗಳನ್ನು ಬಳಸಿ ಪ್ರಕ್ರಿಯೆಯನ್ನು ವೇಗಗೊಳಿಸಬಹುದು. ಹಾಗಾಗಿ ಭೂಮಿ ಪೋರ್ಟಲ್ ಅಥವಾ ಕರ್ನಾಟಕ ಸರ್ಕಾರದ ಈ ಸೇವೆಗಳನ್ನು ಬಳಸಿ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಪಡೆಯಿರಿ. ಇದು ಸಮಯ ಮತ್ತು ಹಣ ಉಳಿತಾಯವಾಗುತ್ತದೆ.
ಮತ್ತು ಅಂತಿಮವಾಗಿ ನಿಮ್ಮ ಆಸ್ತಿಯನ್ನು ಸುರಕ್ಷಿತಗೊಳಿಸಲು ಈ ಎಲ್ಲ ಹಂತಗಳನ್ನು ಅನುಸರಿಸಿ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತು ಎಂದು ನಾನು ಭಾವಿಸುತ್ತೇನೆ ಮತ್ತು ನೀವು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ನಿಮ್ಮೊಂದಿಗೆ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ನಮಸ್ಕಾರ.